ಫೆಬ್ರವರಿ 28ನೇ ತಾರೀಕಿಗೆ ಯುದ್ಧ ಶುರುವಾದ ನಂತರ ಯುದ್ಧ ಮುಗಿದಿದೆ ಅಂತ ಡೊನಾಲ್ಡ್ ಟ್ರಂಪ್ ಎಷ್ಟು ಬಾರಿ ಹೇಳಿದಾರೋ ಅನ್ನೋದನ್ನು ನಾವು ನೋಡಿದ್ದೀವಿ. ಯುದ್ಧ ಮುಗಿದಿದೆ ಅಂತಲೂ ಹೇಳ್ತಾರೆ, ಕದನ ವಿರಾಮ ಆಕ್ಸಿಜನ್ ಮುಖಾಂತರ ಉಸಿರಾಡ್ತಾ ಇದ್ದೇನೆ ಅಂತಲೂ ಕೂಡ ಎರಡೂ ಹೇಳ್ತಾರೆ. ಒಂದೇ ದೋಣಿ ಮೇಲೆ ಎರಡು ಕಾಲಿಡೋ ಪ್ರಯತ್ನವನ್ನು ಆ ವ್ಯಕ್ತಿ ಮಾಡ್ತಾ ಇರೋದು. ಒಂದು ಕಡೆ ಕದನ ವಿರಾಮದ ಬಗ್ಗೆ ಮಾತನಾಡೋದು, ಒಂದು ವೇಳೆ ಮೇಜಿಗೆ ಬರದೆ ಹೋದರೆ ನಾವು ಪ್ರತೀಕಾರವನ್ನು ತೀರಿಸ್ಕೊಳ್ತೀವಿ, ದಾಳಿ ಮಾಡ್ತೀವಿ ಅಂತ ಹೇಳೋ ಪ್ರಯತ್ನವನ್ನು ಮಾಡಿದ್ದು. ಒನ್ಸ್ ಅಗೇನ್ ಇದೀಗ ಇರಾನ್ ವಿರುದ್ಧ ಕದನ ವಿರಾಮವನ್ನು 60 ದಿನಗಳಿಗೆ ಡೊನಾಲ್ಡ್ ಟ್ರಂಪ್ ಎಕ್ಸ್ಟೆಂಡ್ ಮಾಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಹಾಗಾದರೆ ಏನಿದು 60 ದಿನಗಳ ಉದ್ದೇಶ? ಯಾಕೆ ಪುನರಪಿ ಕದನ ವಿರಾಮವನ್ನು ಘೋಷಣೆ ಮಾಡೋ ಪ್ರಯತ್ನವನ್ನು ಅಮೆರಿಕಾನೇ ಮಾಡ್ತಾ ಇದೆ ಅನ್ನೋದು ಇದು ಗಂಭೀರವಾಗಿ ಆಲೋಚನೆ ಮಾಡಬೇಕಾಗಿದೆ. ಈಗ ಯಾವ ದೇಶ ದಾಳಿ ಮಾಡ್ತಾ ಇದೆ? ಅಮೆರಿಕ ದಾಳಿ ಮಾಡ್ತಾ ಇದೆ. ದಾಳಿಯ ಹೊಡೆತವನ್ನು ತೀರಿಸ್ಕೊಳ್ತಾ ಇರೋದು ಯಾರು? ಇದೇ ಇರಾನ್ನವರು. ಈಗ ಇರಾನ್ ಬೇಡಿ ಹೋಗಬೇಕು, ಕೈ ಚಾಚಿ ಹೋಗಬೇಕು, ಕದನ ವಿರಾಮವನ್ನು ಘೋಷಣೆ ಮಾಡಿ ನಮಗೆ ಹಾನಿ ಆಗ್ತಾ ಇದೆ ಅಂತ. ಬಟ್ ಹಾಗಾಗ್ತಾ ಇಲ್ಲ. ಯಾಕೆ ಹಾಗಾಗ್ತಾ ಇಲ್ಲ, ಏನು ಎತ್ತ ಡೀಟೇಲ್ಸ್ ನೋಡ್ತಾ ಹೋಗೋಣ. ಮೊದಲ ಮಧ್ಯಪ್ರಾಚ್ಯ ಯುದ್ಧ ಮುಕ್ತಾಯ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿರೋದು. ಹಿಂದೆಯೂ ಹೇಳಿದ್ರು ಮುಕ್ತಾಯ ಆಗ್ಬಿಡ್ತು, ಇನ್ಮೇಲೆ ಏನು ಮಾಡೋಲ್ಲ, ರಕ್ಷಣಾತ್ಮಕವಾಗಿ 2 ರಾಷ್ಟ್ರಗಳು ಮಾತ್ರ ನಾವು ನಮ್ಮ ಪಾಡಿಗೆ ನಾವು ಇದ್ದು ಬಿಡ್ತೀವಿ, ರಕ್ಷಣೆಗೆ ಏನು ಬೇಕೋ ಅದನ್ನು ನೋಡ್ಕೊಳ್ತೀವಿ ಅಂತ ಟ್ರಂಪ್ ಹೇಳಿದ್ರು. ಈಗ ಅವ್ರು ಹೇಳ್ತಾ ಇದ್ದಾರೆ 2 ತಿಂಗಳಿಂದ ನಡೀತಾ ಇದ್ದಂಥ ಮಧ್ಯಪ್ರಾಚ್ಯ ಯುದ್ಧ ಮುಕ್ತಾಯ ಆಗಿದೆ ಅಂತ ಹೇಳಿದ್ದಾರೆ. ಇರಾನ್ ಸಂಸ್ಕರಿಸಿದ ಯುರೇನಿಯಂ ಅನ್ನ ಅಮೆರಿಕಾಗೆ ಕೊಡೋದಕ್ಕೆ ಒಪ್ಪಿಗೆ ಕೊಟ್ಟಿದೆ ಅಂತ ಮೊದಲ ದಿನದಿಂದಲೂ ಕೂಡ ಕೊಡ್ತಾ ಇರುವಂತ ಹೇಳಿಕೆ. ಹಾರ್ಮುಜ್ ಅನ್ನು ಬಿಟ್ಟು ಕೊಡ್ತಾರೆ, ಯುರೇನಿಯಂ ಅನ್ನು ಕೊಡ್ತಾರೆ ಅಂತ ಹೇಳ್ತಾ ಇರೋದು. ಹಾರ್ಮುಜ್ ಜಲಸಂಧಿಯನ್ನು ಮತ್ತೆ ಸಂಚಾರಯೋಗ್ಯ ಮಾಡುವ ಬಗ್ಗೆ ಕುರಿತಂತೆ ಚರ್ಚೆ ಆಗಿದೆ. ಅಮೆರಿಕ, ಇರಾನ್ ಮತ್ತು ಹಲವಾರು ದೇಶಗಳ ನಡುವೆ ಪ್ರಮುಖ ಒಪ್ಪಂದ. ಟ್ರಂಪ್ ಸಾಮಾಜಿಕ ಮಾಧ್ಯಮ ಟ್ರುತ್ನಲ್ಲಿ ಅವರೆಲ್ಲ ಬರೆದುಕೊಂಡಿದ್ದಾರೆ. ಒಂದು ವಾರದ ಹಿಂದೆ ಅವರೇನು ಹೇಳಿದ್ರು, ಮಧ್ಯಪ್ರಾಚ್ಯದ ದೇಶಗಳ ಮನವಿಯ ಮೇರೆಗೆ ನಾವೇನು ದಾಳಿ ಮಾಡಬೇಕು ಅಂತ ಮಾಡಿದ್ವಿ ಮೇ 19ನೇ ತಾರೀಕು ಮಂಗಳವಾರ, ಅದನ್ನು ಮುಂದೂಡಿಕೆ ಮಾಡಿದ್ದೀವಿ ಅಂತ ಅವ್ರು ಹೇಳ್ತಾ ಇರೋದು. ಆದರೆ ಇದೀಗ ಇವ್ರು ಹೇಳ್ತಾ ಇದ್ದಾರೆ ಇಲ್ಲ ಒಪ್ಕೊಂಡಿದೆ ಅಂತ. ಈಗ ಮಾತುಕತೆ ಹೆಂಗೆ ನಡೀತಿದೆ ನೋಡಿ, ಯುರೇನಿಯಂ ವಿಚಾರ, ಪರಮಾಣು ವಿಚಾರ, ಹಾರ್ಮೋಜ್ ವಿಚಾರ ಎಲ್ಲವೂ ಕೂಡ ಓಕೆ. ಇದರ ಜೊತೆಗೆ ಅಮೆರಿಕ ಒಂದು ಬೇಡಿಕೆ ಇಡ್ತಾ ಇದೆ. ಏನು ಬೇಡಿಕೆ ಅದು? ಯಾವ ಇರಾನ್, ಹೆಜ್ಬುಲ್ಲಾ, ಹಮಾಸ್ ಮತ್ತು ಇನ್ನೊಂದು ಸಂಘಟನೆ ಹೌತಿಗೆ ಏನು ಸಪೋರ್ಟ್ ಮಾಡ್ತಿದ್ದಾರೆ ಆರ್ಥಿಕವಾಗಿ, ತಾಂತ್ರಿಕವಾಗಿ, ವೈಜ್ಞಾನಿಕವಾಗಿ, ಅವರನ್ನು ಸಪೋರ್ಟ್ ಮಾಡೋ ಮುಖಾಂತರ ಪ್ರಾಕ್ಸಿ ಯುದ್ಧಗಳನ್ನು ಏನು ಮಾಡ್ತಾರಲ್ಲ ಇಸ್ರೇಲ್ ಮೇಲೆ, ಅದನ್ನು ನೀವು ಸ್ಟಾಪ್ ಮಾಡಬೇಕು ಅಂತ ಅಮೆರಿಕ ಹೇಳ್ತಾ ಇದೆ ಅಂತೆ. ಅಮೆರಿಕ ಇದನ್ನ ಬೇಡಿಕೆಯನ್ನು ಮುಂದಿಟ್ಟಿರೋದು. ಯಾವುದೇ ಕಾರಣಕ್ಕೂ ನೀವು ಅವರಿಗೆ ಆರ್ಥಿಕವಾಗಿ ಸಹಾಯ ಮಾಡಬೇಡಿ, ಕೈ ಚೆಲ್ಲಿಬಿಡಿ, ಅವ್ರ ಪಾಡಿಗೆ ಅವರನ್ನು ಬಿಟ್ಟುಬಿಡಿ ಅಂತ. ಬಟ್ ಇರಾನ್ ಏನು ಹೇಳ್ತಾ ಇದೆ ಅಂತ ಈ ವಿಚಾರದಲ್ಲಿ, ಇದು ಇರಾನ್ನ ಆಂತರಿಕ ಸೈನ್ಯದ ವಿಚಾರ. ಇದು ಆಂತರಿಕ ವಿಚಾರ. ಈ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಆಂತರಿಕ ರಕ್ಷಣಾ ನೀತಿಯ ವಿರುದ್ಧ ಅಮೆರಿಕ ಮಾತನಾಡಬಾರದು. ಹಾರ್ಮುಜ್ ಬಗ್ಗೆ ಮಾತನಾಡ್ತೀರಾ, ಯುರೇನಿಯಂ ಬಗ್ಗೆ ಮಾತನಾಡ್ತೀರಾ, ಪರಮಾಣು ಬಗ್ಗೆ ಮಾತನಾಡ್ತೀರಾ, ಅದರ ಬಗ್ಗೆ ಮಾತುಕತೆಯನ್ನು ನಡೆಸ್ತಾರೆ. ಆದರೆ ಆಂತರಿಕ ರಕ್ಷಣಾ ನೀತಿಯ ಬಗ್ಗೆ ಯಾವುದೇ ಕಾರಣಕ್ಕೂ ನೀವು ಕೈ ಹಾಕಬೇಡಿ ಅಂತ. ಯಾಕೆ ಹೇಳ್ತಿದೆ ಇದನ್ನ? ಇರಾನ್ ಇದಕ್ಕೆ ಹೇಳ್ತಾ ಇರೋದಕ್ಕೆ ಕಾರಣ ಇಸ್ರೇಲ್ನ ಮೇಲೆ ಭಯ ಇರೋದು, ಹೆದರಿಕೆ ಇದೆ ಇಸ್ರೇಲ್ನ ಮೇಲೆ. ನೀವು ಲೆಬನಾನು ಅಥವಾ ಹಮಾಸು, ಹೆಜ್ಬುಲ್ಲಾ, ಹೌತಿಗಳಿಗೆ ಸಪೋರ್ಟ್ ಮಾಡೋದನ್ನು ನಿಲ್ಲಿಸ್ಬಿಟ್ರೆ ಅವರು ಇಸ್ರೇಲ್ ಮೇಲೆ ದಾಳಿ ಮಾಡೋದನ್ನು ಸ್ಟಾಪ್ ಮಾಡ್ತಾರೆ. ಇಸ್ರೇಲ್ ಮೇಲೆ ದಾಳಿ ಮಾಡೋದು ನಿಂತು ಹೋಗ್ಬಿಟ್ರೆ ಇಸ್ರೇಲ್ನ ಏಕೈಕ ಗುರಿ ಯಾವುದಾಗ್ಬಿಡುತ್ತೆ? ಇರಾನ್ ಆಗ್ಬಿಡುತ್ತೆ. ಇದು ಇರಾನ್ಗೆ ದೊಡ್ಡ ಮಟ್ಟದಲ್ಲಿ ಭಯ ಇರೋ ಕಾರಣಕ್ಕಾಗಿ ಆ ಮಾತಿನ ಚಕಮಕಿಗಳು ಇದೀಗ ಒಪ್ಪಂದದಲ್ಲಿ ನಡೆದಿದೆ ಅಂತ ಹೇಳ್ತಿದ್ದಾರೆ. ಆದರೆ ಡೊನಾಲ್ಡ್ ಟ್ರಂಪ್ ಮಾತ್ರ ಯುದ್ಧ ಮುಗಿದಿದೆ ಅನ್ನುವಂತಹ ಪ್ರಯತ್ನವನ್ನು ಅವರು ಹೇಳ್ತಾ ಇರೋದು. ಕದನ ವಿರಾಮ ಆ ಮುಖಾಂತರ ನಾನು ಅವಾಗಲೇ ಹೇಳಿದಾಗೆ 60 ದಿನ ವಿಸ್ತರಣೆ ಆಗಿದೆ. 60 ದಿನ ವಿಸ್ತರಣೆ ಮಾಡಿದ್ದಾರೆ. ಅಮೆರಿಕ ಮತ್ತು ಇರಾನ್ ನಡುವಿನ ಈ ಯುದ್ಧ ಫೆಬ್ರವರಿ 28ಕ್ಕೆ ಶುರುವಾಯಿತು. ಅಲ್ಲಿಂದ ಪುನರಪಿ ಕದನ ವಿರಾಮದ ಬಗ್ಗೆ ಮಾತುಕತೆಗಳು. ಹಂತವಾಗಿ ಹಾರ್ಮುಜ್ ಜಲಸಂಧಿಯನ್ನು ಅನ್ಲಾಕ್ ಮಾಡ್ತೀವಿ ಅಂತ. ಯಾಕಂದರೆ ವಾಣಿಜ್ಯ ಹಡಗುಗಳ ಓಡಾಟಕ್ಕೆ ಅವಕಾಶವನ್ನು ಕೊಡಬೇಕು. ತೈಲ ಪೂರೈಕೆಯಲ್ಲಿ, ತೈಲ ಆಮದು ರಫ್ತಿನಲ್ಲಿ ಎಲ್ಲವೂ ಕೂಡ ಹೊಡೆತ ಆಗ್ತಾ ಇದೆ. ಬೇರೆ ಬೇರೆ ದೇಶಗಳು ಅದರಿಂದ ಹೊಡೆತವನ್ನು ತಿಂತಾ ಇದೆ. ಸ್ವತಃ ಅಮೆರಿಕವೂ ಕೂಡ ಅದರಿಂದ ಹೊಡೆತವನ್ನು ತಿಂದಿದ್ದನ್ನು ನೋಡಿದ್ದೀವಿ. ಹೀಗಾಗಿ ಹಂತವಾಗಿ ಅಲ್ಲಿ ಅವಕಾಶವನ್ನು ಮಾಡಿಕೊಡಬೇಕು ಅಂತ ಪಾಕಿಸ್ತಾನಕ್ಕೆ ನಿಯೋಜಿತರಾಗಿರುವ ಇರಾನ್ ರಾಯಭಾರಿ ರೆಜಾ ಅಮೀರ್ ಮೊಗದ್ದಮ್ ಟ್ವೀಟ್ ಮಾಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಹೇಳ್ತಾ ಇದ್ದಾರೆ ಹಂತವಾಗಿ ಎಲ್ಲವೂ ಕೂಡ ಯಶಸ್ವಿ ಆಗುತ್ತೆ ಅಂತ ಅವರ ಆಶಾಭಾವನೆ ಇರೋದು. ಸ್ವಲ್ಪ ನೀವು ಗಮನಿಸಿ, ಏಪ್ರಿಲ್ 8ನೇ ತಾರೀಕಿಗೆ 2026 ಮೊದಲ ಬಾರಿಗೆ 14 ದಿನ ಕದನ ವಿರಾಮ ಘೋಷಣೆ ಆಯಿತು. ಪಾಕ್ನ ಮಧ್ಯಸ್ಥಿಕೆಯ ಕಾರಣಕ್ಕಾಗಿ ಹಾರ್ಮುಜನ್ನ ತಾತ್ಕಾಲಿಕವಾಗಿ ಅನುಮತಿ ಕೊಟ್ಟರು ಬೇರೆ ಬೇರೆ ಹಡಗುಗಳು ಹೋಗೋದಕ್ಕೆ. ಮೊದಲ ಕದನ ವಿರಾಮ ಇದು. ಇದಾಗಿ 2 ವಾರಗಳ ನಂತರ ಏಪ್ರಿಲ್ 21ನೇ ತಾರೀಕಿಗೆ ಅನಿರ್ದಿಷ್ಟಾವಧಿ ಕದನ ವಿರಾಮ ಅಂತ ಡೊನಾಲ್ಡ್ ಟ್ರಂಪ್ ಘೋಷಣೆ ಮಾಡಿದರು. ಕದನ ವಿರಾಮ ಘೋಷಣೆಯನ್ನು ಮಾಡಿದರು. ಶಹಬಾಜ್ ಶರೀಫ್ ಅವರ ಮಧ್ಯಸ್ಥಿಕೆಯಲ್ಲಿ ಇಂಥದ್ದೊಂದು ಮಾತುಕತೆ ಆಗಿದೆ, ಅನಿರ್ದಿಷ್ಟಾವಧಿ ಅಂತ ಹೇಳಿದರು. ಶಾಂತಿ ಪ್ರಸ್ತಾಪವನ್ನು ಸಿದ್ಧಪಡಿಸೋದಕ್ಕೆ ಒಂದು ಅವಕಾಶವನ್ನು ಕೊಡ್ತಾ ಇದ್ದೀವಿ. ಅಂದರೆ ಅವರು ಶಾಂತಿ ಪ್ರಸ್ತಾಪಕ್ಕೆ ಒಪ್ಕೊಳ್ಬೇಕು. ಹೀಗಾಗಿ ಅದಕ್ಕೆ ಸಿದ್ಧತೆ ಮಾಡ್ಕೊಳ್ಳೋದಕ್ಕೆ, ಸಭೆ ಮಾಡ್ಕೊಳ್ಳೋದಕ್ಕೆ ಅನಿರ್ದಿಷ್ಟಾವಧಿ ಅಂತ ಹೇಳಿದರು. ಮತ್ತೊಂದು ಬೆಳವಣಿಗೆ ಇದೀಗ ಮೇ 24ನೇ ತಾರೀಕಿಗೆ
ಮೇ 24ನೇ ತಾರೀಕಿಗೆ ಒನ್ಸ್ ಅಗೇನ್ ಕದನ ವಿರಾಮದ ಬಗ್ಗೆ ಹೇಳ್ತಾ ಇದ್ದಾರೆ. 60 ದಿನಗಳ ಕಾಲ. ಯಾಕಂದ್ರೆ ಪಾಕಿಸ್ತಾನ ಮತ್ತು ಕತಾರ್ ಸೇರಿಕೊಂಡು ಇಬ್ಬರೂ ದೇಶಗಳು ಕೂಡ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ. ಇದನ್ನೇನಾದರೂ ಮಾಡಿ ಬಗೆಹರಿಸಬೇಕು, ಈ ಎರಡೂ ದೇಶಗಳ ನಡುವೆ ಒಂದು ಕದನ ವಿರಾಮವನ್ನು ಘೋಷಣೆ ಮಾಡಬೇಕು ಅಂತ. ಹೀಗಾಗಿ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಈ ಹಾರ್ಮುಜ್ ಜಲಸಂಧಿ 60 ದಿನಗಳಲ್ಲಿ ಹಾರ್ಮುಜ್ ಜಲಸಂಧಿಯಲ್ಲಿ ಹಾಕಿರುವಂತಹ ಮೈನ್ಗಳನ್ನು ತೆಗೆಯೋದು, ವಾಣಿಜ್ಯ ಹಡಗುಗಳ ಸುಗಮ ಸಂಚಾರಕ್ಕೆ ಅವಕಾಶವನ್ನು ಮಾಡಿಕೊಡೋದು, ಯುರೇನಿಯಂ ಅನ್ನು ಹಸ್ತಾಂತರ ಮಾಡುವಂತಹ ವಿಚಾರದಲ್ಲಿ ಇರಾನ್ ನಿರ್ಣಯವನ್ನು ತೆಗೆದುಕೊಳ್ಳುವುದು, ಮತ್ತೊಂದು ಕಡೆ ಪ್ರಮುಖವಾಗಿ ಇದಕ್ಕೆ ಪ್ರತಿಯಾಗಿ ಅಮೆರಿಕ ಕೂಡ ನೌಕಾ ದಿಗ್ಬಂಧನ ವಿಧಿಸಿರುವುದನ್ನು ವಾಪಸ್ ತೆಗೆದುಕೊಳ್ಳೋದು, ಆರ್ಥಿಕ ದಿಗ್ಬಂಧನವನ್ನು ವಿಧಿಸಿರುವುದನ್ನು ವಾಪಸ್ ತೆಗೆದುಕೊಳ್ಳೋದು. ಮತ್ತೊಂದು ಪ್ರಮುಖವಾದಂಥ ಬೆಳವಣಿಗೆ ಇದರಲ್ಲಿ ಏನು ಅಂತ ಹೇಳಿದ್ರೆ, ಬೇರೆ ಬೇರೆ ದೇಶಗಳ ವಿಶ್ವ ಬ್ಯಾಂಕ್ನಲ್ಲಿ ಇರಾನ್ನ ಹಣ ಏನು ಶೇಖರಣೆ ಆಗಿದೆ ಆ ಹಣವನ್ನು ವಾಪಸ್ ಕೊಡೋದಕ್ಕೂ ಕೂಡ ಅಮೆರಿಕ ಅನುಮತಿ ಕೊಡೋದ್ರ ಬಗ್ಗೆ ಈ 60 ದಿನಗಳಲ್ಲಿ ಬೆಳವಣಿಗೆಗಳಾಗುತ್ತೆ. ಅದಕ್ಕಾಗಿ ಈ 60 ದಿನಗಳನ್ನು ತೆಗೆದುಕೊಂಡಿದ್ದಾರೆ ಅಂತ ರಾಜಕೀಯ ವಿಶ್ಲೇಷಕರು ಹೇಳ್ತಾ ಇರೋದು. ಬಟ್ ಡೊನಾಲ್ಡ್ ಟ್ರಂಪ್ ಹೇಳಿದಾಗಿ ಎಲ್ಲವೂ ಕೂಡ ಅಂತಿಮ ಆದಂತೆ ಕಾಣಿಸ್ತಾ ಇಲ್ಲ. ಅಂದ್ರೆ ಯುದ್ಧ ಮುಗಿದ್ಬಿಡ್ತು, ಹಾರ್ಮುಜ್ ಅವರ ಬಿಡುಗಡೆ ಮಾಡೋದಕ್ಕೆ ಒಪ್ಕೊಂಡಿದ್ದಾರೆ, ಯುರೇನಿಯಂ ಹಸ್ತಾಂತರ ಮಾಡೋದಕ್ಕೆ ಒಪ್ಕೊಂಡ್ಬಿಟ್ಟಿದ್ದಾರೆ, ಯಾವುದು ಕೂಡ ಮೇಲ್ನೋಟಕ್ಕೆ ಆಗಿಲ್ಲ. ಬಟ್ ಬಾರ್ಗೇನಿಂಗ್ ಅಂತೂ ಈ ವಿಚಾರದಲ್ಲಿ ಸದ್ಯಕ್ಕೆ ನಡೀತಾ ಇದೆ ಅಂತ ಇರಾನ್ನಿಂದ ಬರ್ತಾ ಇರುವಂಥ ಡೆವಲಪ್ಮೆಂಟ್. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದ್ರೆ, ಇರಾನ್ US ತಿಳುವಳಿಕೆ ಪತ್ರದಲ್ಲಿ ಏನಿದೆ ಅಂತ 14 ಅಂಶಗಳನ್ನು ಅಮೆರಿಕ ಕೇಳಿತ್ತು. ಒಂದು ತಿಳುವಳಿಕೆ ಪತ್ರ, ಆ ತಿಳುವಳಿಕೆ ಪತ್ರದಲ್ಲಿ ಏನಿದೆ ಅಂತ ಹೇಳಿದ್ರೆ, ಪಾಕಿಸ್ತಾನ ಹಾರ್ಮುಜ್ ಜಲಸಂಧಿಯನ್ನು ನಿರ್ವಹಿಸುತ್ತೆ. ಯಾರು ಹೇಳ್ತಾ ಇರೋದು ಇದನ್ನ? ಅಮೆರಿಕ ಹೇಳಿದೆ ಅನ್ನುವಂಥ ವಿಚಾರ. ಪಾಕಿಸ್ತಾನವನ್ನು ಯಾರು ನಿರ್ವಹಣೆ ಮಾಡಬೇಕು ಅನ್ನೋ ವಿಚಾರದಲ್ಲಿ ಇರಾನ್ ಹೇಳ್ತಾ ಇರೋದು, ಇರಾನ್ ಮತ್ತು ಒಮಾನ್ಗೆ ಮಾತ್ರ ಇದರ ಸಂಬಂಧ ಇದೆ. ಈ ಪರ್ಷಿಯನ್ ಗಲ್ಫ್ ಕಂಟ್ರಿಯನ್ನ ಯಾರು ನಿಯಂತ್ರಣ ಮಾಡಬೇಕು? ಮಧ್ಯಪ್ರಾಚ್ಯದ ದೇಶಗಳು ನಿಯಂತ್ರಣ ಮಾಡಬೇಕು. ಅಮೆರಿಕಕ್ಕೆ ಯಾವುದೇ ಅಧಿಕಾರ ಇಲ್ಲ. ಅಮೆರಿಕ ಈ ವಿಚಾರದಲ್ಲಿ ದೂರ ಇರಬೇಕು ಅಂತ ಇರಾನ್ ಹೇಳ್ತಾ ಇರೋದು, IRGC ಹೇಳ್ತಾ ಇರೋದು. ಇನ್ನು ನೀವು ಪರ್ಷಿಯನ್ ಗಲ್ಫ್ ಬಿಡಿ, ಈ ಹಾರ್ಮುಜ್ ವಿಚಾರಕ್ಕೆ ಬಂದರೆ ಅವರು ಹೇಳ್ತಾರೆ ಒಮಾನ್ ಮತ್ತು ಇರಾನ್ ಅವರು ಅದರ ಬಗ್ಗೆ ಆಲೋಚನೆ ಮಾಡಬೇಕು, ಅವರಿಗೆ ಮಾತ್ರ ಹಕ್ಕಿದೆ ಅಂತ. ಬಟ್ ಅಮೆರಿಕ ಏನು ಹೇಳ್ತಾ ಇದೆ, ಪಾಕಿಸ್ತಾನ ನಿಯಂತ್ರಣ ಮಾಡಲಿ ಅಂತ ಅವರೆಲ್ಲ ಹೇಳ್ತಿದ್ದಾರೆ ಅಂತ. ಹಾರ್ಮುಜ್ ಜಲಸಂಧಿಯನ್ನು ಕ್ರಮೇಣವಾಗಿ ತೆರೆಯಲಾಗುವುದು, ಹಾರ್ಮುಜ್ ಜಲಸಂಧಿಯನ್ನು ಸಂಪೂರ್ಣವಾಗಿ ಮುಚ್ಚಲಾಗುವುದು. ಇರಾನ್ ಮತ್ತು ಅಮೆರಿಕಾದ ಈ ಮುಚ್ಚಳಿಕೆಯ ಪತ್ರಗಳಿವೆಲ್ಲ ಅಮೆರಿಕ ಹಾರ್ಮುಜ್ ಜಲಸಂಧಿಯನ್ನೇ ನಿಯಂತ್ರಣ ಮಾಡುತ್ತೆ ಅಂತ ಒಂದು ಸೈಡ್ ಅದರ ಬಗ್ಗೆಯೂ ಕೂಡ ಚರ್ಚೆ ಆಗ್ತಾ ಇದೆ. ಯುದ್ಧದಂಥ ಪರಿಸ್ಥಿತಿ ಕೊನೆಗೊಳಿಸೋದಕ್ಕೆ ಒಂದು ಪ್ರಯತ್ನವನ್ನು ಪಡ್ತಿದ್ದೀವಿ ಅಂತ. ಬಿಕಾಸ್ ಒಂದು 70 ದಿನಗಳ ಅವಧಿ ಇದು. ಈ ಅವಧಿಯಲ್ಲಿ ಯಾವೆಲ್ಲ ಹೊಡೆತಗಳು ಬಿದ್ದಿದ್ದಿದೆ ಅನ್ನೋ ನೋಡಿದ್ದೀವಿ. ಇರಾನ್ನ ಬಂದರುಗಳ ಮೇಲಿನ ಅಮೆರಿಕದ ನೌಕಾ ಒತ್ತಡ ಕಡಿಮೆ ಆಗೋದು, ಒಂದು ದೊಡ್ಡ ದೊಡ್ಡ ನೌಕಾ ಪಡೆಗಳನ್ನೇ ಅಲ್ಲಿ ತೆಗೆದುಕೊಂಡು ಮುಂದೆ ಹಾಕಲಾಗಿ ಒಂದು 15,000 ಸೈನಿಕರು ಅಂತ ಹೇಳಿದರೆ ಏನಾಗುತ್ತೆ ಹೇಳಿ. ಅದಕ್ಕಾಗಿಯೇ IRGC ಏನು ಮಾಡ್ತಾ ಇದೆ, ಅಮೆರಿಕದ ನೌಕಾಪಡೆಗಳ ಮೇಲೆ ದಾಳಿ ಮಾಡೋ ಪ್ರಯತ್ನ, ಅಮೆರಿಕದ ಮಿತ್ರ ದೇಶಗಳ ವಾಣಿಜ್ಯ ಹಡಗುಗಳ ಮೇಲೆ ದಾಳಿ ಮಾಡೋ ಪ್ರಯತ್ನ. ಹೀಗಾಗಿ ಅವರು ಹೇಳ್ತಾ ಇದ್ದಾರೆ, ಈ ನೌಕಾಪಡೆಯ ಒತ್ತಡ ಏನಿದೆ ಅದನ್ನು ಹಂತ ಹಂತವಾಗೆಲ್ಲ ಕಡಿಮೆ ಮಾಡಬೇಕು ಅಂತ. ವಿದೇಶಿ ಬ್ಯಾಂಕ್ಗಳಲ್ಲಿ ಸಿಲುಕಿರುವಂಥ ಇರಾನ್ನ ಸ್ವತ್ತನ್ನು ಸ್ಥಗಿತಗೊಳಿಸಬೇಕು. ಇರಾನ್ ಪರಮಾಣು ಕಾರ್ಯಕ್ರಮ ಮತ್ತು ಪುಷ್ಟೀಕರಿಸಿದ ಯುರೇನಿಯಂ ಅನ್ನು ಸ್ಥಗಿತ ಮಾಡಬೇಕು ಅಂತ. ಇದೇ ಮೇನ್ ಅಜೆಂಡಾ ಇರೋದು. ಹಿಂದೆ 2015-18ರಲ್ಲಿ ಆದಂಥ ಬೆಳವಣಿಗೆ, ಅದಾದ ನಂತರ 26ರಲ್ಲಿ ಆದಂಥ ಬೆಳವಣಿಗೆ. ಇವರು ಹೇಳ್ತಾ ಇರುವಂತಹ ಪ್ರಕಾರ ಈಗ ಯುರೇನಿಯಂ ಅನ್ನು ಹಸ್ತಾಂತರ ಮಾಡೋದಕ್ಕೆ ಅವರೆಲ್ಲ ಒಪ್ಕೊಂಡಿದ್ದಾರೆ ಅಂತ. ಬಟ್ ಯಕ್ಷ ಪ್ರಶ್ನೆ ಇರೋದು, ಯಾರಿಗೆ ಹಸ್ತಾಂತರ ಮಾಡ್ತಾರೆ ಇದನ್ನು? ಅಮೆರಿಕಕ್ಕೆ ಹಸ್ತಾಂತರ ಮಾಡ್ತಾರೋ, ಚೀನಾಗೆ ಹಸ್ತಾಂತರ ಮಾಡ್ತಾರೋ, ರಷ್ಯಾಗೆ ಹಸ್ತಾಂತರ ಮಾಡ್ತಾರೋ, ಅಥವಾ ತಾವೇ ಅದನ್ನು ನಾಶಪಡಿಸೋ ಪ್ರಯತ್ನವನ್ನು ಮಾಡ್ತಾರೋ? ಈ ಪ್ರಶ್ನೆಗೆ ಉತ್ತರ ಇಲ್ಲ. ಬಟ್ ಅವ್ರು ಹೇಳ್ತಿದ್ದಾರೆ ಯುರೇನಿಯಂ ಅನ್ನು ಹಸ್ತಾಂತರ ಮಾಡ್ತೀವಿ ಅಂತ. ಹೀಗಾಗಿ ಇರಾನ್ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅಂತ ನೋಡೋಣ. ಯುರೇನಿಯಂ ಹಾಗಾದರೆ ಯಾವ ಕ್ಷೇತ್ರದಲ್ಲಿ ಬಳಕೆ ಆಗುತ್ತೆ? ಇದು ಸದ್ಯಕ್ಕಿರುವ ಕುತೂಹಲ. 400 kg ಸಂಸ್ಕರಿಸಿದ ಯುರೇನಿಯಂ ಅನ್ನು ಕೊಡೋದಕ್ಕೆ ಇರಾನ್ ಒಪ್ಪಿಗೆ ಸೂಚಿಸಿದೆ ಅಂತ ಸ್ವತಃ ಡೊನಾಲ್ಡ್ ಟ್ರಂಪ್ ಅವರು ಹೇಳ್ತಾ ಇರೋದು. ನೀವು ನೋಡಿ, ಒಂದು ಬೆಳವಣಿಗೆ ಇದೆ. ಕಳೆದ ಬಾರಿ ಅವರು ರಷ್ಯಾಗೆ ಹಸ್ತಾಂತರ ಮಾಡಿದ್ರು. ಬಹುತೇಕ ದೇಶಗಳು ಯಾರ್ಯಾರು ಈ ಪರಮಾಣು ವಿಚಾರದಲ್ಲಿ ಸಶಸ್ತ್ರ ಆಗೋದಕ್ಕೆಲ್ಲ ಬಂದಿದ್ವಾ ಅವೆಲ್ಲವೂ ಕೂಡ, ಅದು ಉಕ್ರೇನ್ ಆಗಿರ್ಬೋದು, ಈ ಹಿಂದೆ ಆದಂತಹ ದಕ್ಷಿಣ ಕೊರಿಯಾ, ಉತ್ತರ ಕೊರಿಯಾ, ಬೇರೆ ಬೇರೆ ದೇಶಗಳೆಲ್ಲ ರಷ್ಯಾಕ್ಕೆ ಹಸ್ತಾಂತರ ಮಾಡೋ ಪ್ರಯತ್ನವನ್ನು ಮಾಡಿವೆ. ಈಗ ಒನ್ಸ್ ಅಗೇನ್ ಇವರು ರಷ್ಯಾಕ್ಕೆ ಹಸ್ತಾಂತರ ಮಾಡ್ತಾರಾ? ಇದು ಯಕ್ಷ ಪ್ರಶ್ನೆ. ಅವರು ಹೇಳ್ತಾ ಇರೋದು, ಅಮೆರಿಕಾದ ಕೈಗೆ ಯಾವುದೇ ಕಾರಣಕ್ಕೂ ನಾವು ಕೊಡೋದಿಲ್ಲ. ಅಮೆರಿಕ ಮೊದಲೇ ಜಿನೇವಾದಲ್ಲಿ ನಡೆದಂಥ ಸಭೆಯಲ್ಲೇ ಇಂಥದ್ದೊಂದು ಬೇಡಿಕೆ ಇಟ್ಟು, ನಿಮ್ಗೆ ವಿದ್ಯುತ್ ಉತ್ಪಾದನೆಗೆ ಬೇಕಾ ನಾವು ಕೊಡ್ತೀವಿ, ಬಟ್ ನಿಮ್ಮ ಬಳಿ ಇದ್ದಿದ್ದ ನಮಗೆ ಕೊಡಿ ಅಂತ ಹೇಳಿದರು. ಯಾವುದೇ ಕಾರಣಕ್ಕೂ ಒಪ್ಪಿಗೆಯನ್ನು ಸೂಚಿಸಲಿಲ್ಲ. ಅಮೆರಿಕಾದ ಕೈಗೆ ನಾವು ಕೊಡಲ್ಲ, ಬೇಕಾದರೆ ನಾವು ರಷ್ಯಾದ ಕೈಗೆ ಕೊಡ್ತೀವಿ ಅಂತ. ಹೀಗಾಗಿ ಯುರೇನಿಯಂ ಕೊಡೋದಕ್ಕೆ ಅವರೆಲ್ಲ ಒಪ್ಕೊಂಡಿದ್ದಾರೆ ಅಂತ. ಗಲ್ಫ್ ಸಂಘರ್ಷ ಈ ಮುಖಾಂತರ ಅಂತ್ಯ ಕಾಣುತ್ತೆ ಅಂತ ತಜ್ಞರೆಲ್ಲ ಹೇಳ್ತಿದ್ದಾರೆ. ಅಣು ವಿದ್ಯುತ್ ಉತ್ಪಾದನೆಯಲ್ಲಿ ಯುರೇನಿಯಂ ಬಳಕೆ ಆಗುತ್ತೆ. ವಿದ್ಯುತ್ ಉತ್ಪಾದನೆಯಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಸಹಾಯ ಆಗುತ್ತೆ. ಯುರೇನಿಯಂ ಪರಮಾಣುಗಳನ್ನು ವಿಭಜಿಸಿ ಅಪಾರ ಪ್ರಮಾಣದ ಶಾಖವನ್ನು ಕೂಡ ಸೃಷ್ಟಿ ಮಾಡಬಹುದು. ಕ್ಯಾನ್ಸರ್ನಂತಹ ಮಾರಕ ಕಾಯಿಲೆ ಚಿಕಿತ್ಸೆಗೆ ಐಸೋಟೋಪ್ಗಳಾಗಿ ಇದನ್ನು ಬಳಕೆ ಮಾಡಲಾಗುತ್ತೆ. ಯುರೇನಿಯಂ ಕಚ್ಚಾ ವಸ್ತುಗಳಿಂದ ಮಿಲಿಟರಿ ಟ್ಯಾಂಕ್ಗಳ ಕವಚವನ್ನು ಕೂಡ ನಿರ್ಮಾಣ ಮಾಡಲಾಗುತ್ತೆ. ಯುದ್ಧ ನೌಕೆ ಮತ್ತು ಜಲಾಂತರ್ಗಾಮಿಗಳಲ್ಲಿ ಇದನ್ನು ಇಂಧನವಾಗಿ ಯುರೇನಿಯಂ ಅನ್ನು ಬಳಕೆ ಮಾಡ್ತಾರೆ.
ಟರ್ಬೈನ್ಗಳನ್ನು ತಿರುಗಿಸುವ ಮುಖಾಂತರ ಭಾರಿ ಪ್ರಮಾಣದ ವಿದ್ಯುತ್ ಶಕ್ತಿಯನ್ನು ಇಲ್ಲಿ ಪಡಲಾಗುತ್ತೆ. ಯುರೇನಿಯಂ ಅನ್ನು ವೈದ್ಯಕೀಯ ಮತ್ತು ವೈಜ್ಞಾನಿಕ ಕ್ಷೇತ್ರಗಳಲ್ಲೂ ಕೂಡ ವ್ಯಾಪಕವಾಗಿ ಬಳಸಲಾಗುತ್ತೆ. ಕ್ಯಾನ್ಸರ್ನಂಥ ಮಾರಕ ಕಾಯಿಲೆಗಳಿಗೂ ಕೂಡ ಇದನ್ನು ಬಳಕೆ ಮಾಡ್ತಾರೆ. ಹೀಗಾಗಿ ಎಲ್ಲಿ ಬಳಕೆ ಆಗುತ್ತೆ ಏನು ಅನ್ನೋದು, ಯಾಕಂದರೆ ಅವರ ಬಳಿ 440 kg ಇದೆ ಅಂತ ಹೇಳ್ತಿದ್ದಾರೆ. ಎಲ್ಲವೂ ಕೂಡ ಸಂಸ್ಕರಿಸಿದ ಯುರೇನಿಯಂ ಅದು. ಹೀಗಾಗಿ ಅದನ್ನು ಯಾರ ಕೈಗೆ ಹಸ್ತಾಂತರ ಮಾಡ್ತಾರೆ, ಅಮೆರಿಕ ಅದಕ್ಕೆ ಏನು ಹೇಳುತ್ತೆ, ಅದನ್ನು ಕಾದು ನೋಡೋಣ. ಮತ್ತೊಂದು ಬೆಳವಣಿಗೆ, ಒಂದು ಕಡೆ ಡೊನಾಲ್ಡ್ ಟ್ರಂಪ್ ಹೇಳ್ತಿದ್ದಾರೆ ಸಂಧಾನ ಆಗಿದೆ, ಯುದ್ಧ ನಿಲ್ಲುತ್ತೆ, ಯಾವುದೇ ಕಾರಣಕ್ಕೂ ಯುದ್ಧ ಮುಂದುವರಿಯೋದಿಲ್ಲ, ಅವರೆಲ್ಲ ಕೊಡೋದಕ್ಕೆ ಒಪ್ಕೊಂಡಿದ್ದಾರೆ ಅಂತ ಡೊನಾಲ್ಡ್ ಟ್ರಂಪ್ ಪುಂಖಾನುಪುಂಖವಾಗಿ ಎಲ್ಲ ಹೇಳುವ ಪ್ರಯತ್ನ. ಆದರೆ ಇರಾನ್ ಸುಮ್ಮನಿದೆಯಾ? ಇರಾನ್ ಸುಮ್ಮನಿಲ್ಲ. ಟ್ರಂಪ್ ಸಂಧಾನ ಹೇಳಿಕೆಗೆ ಇರಾನ್ ಬ್ರೇಕ್ ಹಾಕಿಬಿಟ್ಟಿದೆ. ಏನಂತ ಹೇಳಿದೆ, ಇರಾನ್ ಹಾರ್ಮುಜ್ ಜಲಸಂಧಿಯ ನಿಯಂತ್ರಣವನ್ನು ಉಳಿಸ್ಕೊಳ್ಳುತ್ತೆ. ಒಂದು ಕಡೆ ಅಮೆರಿಕಾದ ನಿಯಂತ್ರಣ, ಮತ್ತೊಂದು ಕಡೆ ಪಾಕಿಸ್ತಾನದ ನಿಯಂತ್ರಣ. ಇದಕ್ಕೆ ಇರಾನ್ ಹೇಳ್ತಾ ಇರೋದು ನಾವೇ ಅದನ್ನು ನಿಯಂತ್ರಣ ಮಾಡೋದು. ನಾನು ಅವಾಗಲೇ ಹೇಳಿದಾಗ ಒಮಾನ್ ಮತ್ತು ಇರಾನ್ಗೆ ಮಾತ್ರ, ಯಾಕಂದರೆ ಭೌಗೋಳಿಕವಾಗಿ ಎರಡು ದೇಶಗಳ ಮಧ್ಯೆ ಹೋಗುವಂತಹ ಜಲಸಂಧಿ ಇದು, ನಮಗೆ ಮಾತ್ರ ಅಧಿಕಾರ ಇದೆ ಅಂತ ಅವರೆಲ್ಲ ವಾದಿಸ್ತಾ ಇರೋದು. ಹೀಗಾಗಿ ಆ ನಿಯಂತ್ರಣವನ್ನು ನಾವೇ ಉಳಿಸ್ಕೊಳ್ತೀವಿ ಅಂತ. ಹಾರ್ಮುಜ್ ಮುಕ್ತ ಮಾರ್ಗದ ಹಕ್ಕು ವಾಸ್ತವಕ್ಕೆ ಹೊಂದಿಕೆ ಆಗುವುದಿಲ್ಲ. ಯುದ್ಧ ಪೂರ್ವ ಮಟ್ಟಕ್ಕೆ ಹಡಗು ಸಂಚಾರ ಹಿಂದಿರಿಸುವುದಕ್ಕೆ ಮಾತ್ರ ಒಪ್ಪಿಗೆ. ಆದರೆ ಇದರರ್ಥ ಸಂಪೂರ್ಣವಾಗಿ ಮುಕ್ತ ಸಮುದ್ರ ಮಾರ್ಗ ಅಲ್ಲ ಅಂತ. ಅಂದರೆ ಯುದ್ಧದ ಪೂರ್ವದಲ್ಲಿ ಯಾವೆಲ್ಲ ಅವಕಾಶ ಇತ್ತು ಅದನ್ನು ಮಾತ್ರ ನಾವು ತೆಗೆದುಕೊಂಡು ಬರೋದಕ್ಕೆ ಅವಕಾಶ ಇದೆ, ಹಾಗೆ ಮಾತ್ರ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಹಾರ್ಮುಜ್ ಮುಕ್ತ ಮಾರ್ಗದ ಹಕ್ಕು ವಾಸ್ತವಕ್ಕೆ ಹೊಂದಿಕೆ ಆಗೋದಿಲ್ಲ ಅಂತ ಇರಾನ್ನವರೆಲ್ಲ ಹೇಳ್ತಾ ಇರೋದು. ಇರಾನ್ನ ವರದಿ ಪ್ರಕಾರ ಹಾರ್ಮುಜ್ ಜಲಸಂಧಿಯ ನಿಯಂತ್ರಣವನ್ನು ನಾವು ಉಳಿಸ್ಕೊಳ್ತೀವಿ, ಟ್ರಂಪ್ ಮುಕ್ತ ಮಾರ್ಗದ ಹಕ್ಕು ವಾಸ್ತವಕ್ಕೆ ಹೊಂದಿಕೆ ಆಗೋದಿಲ್ಲ. ಅವ್ರು ಹೇಳ್ತಾ ಇರೋದು ಅದೇ, ಹಾರ್ಮುಜು ಮತ್ತು ಈ ಪರಮಾಣು ವಿಚಾರ ಸಾರ್ವಭೌಮ, ಅದು ನಮ್ಮ ನಾಗರಿಕರ ಹಕ್ಕುಗಳು. ನೀವು ನಾಗರಿಕರ ಹಕ್ಕುಗಳಿಗೆ ನೀವು ಏಕಾಏಕಿಯಾಗಿ ಮೆದುಳಿ ಕೈ ಹಾಕೋದು ಅಂತಾರೆ ನಮ್ಮಲ್ಲಿ. ಆ ರೀತಿಯಾಗಿ ಏನಾದರೂ ಪ್ರಯತ್ನವನ್ನು ಮಾಡಿಬಿಟ್ರೆ ಅದು ನಮ್ಮ ಸಾರ್ವಭೌಮತೆಗೆ ಧಕ್ಕೆ ಅಂತ ಕೊಟ್ಬಿಡುತ್ತೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಅದಕ್ಕೆ ನಮ್ಮ ಒಪ್ಪಿಗೆ ಇಲ್ಲ ಅಂತ ಇರಾನ್ ಮೊದಲ ದಿನದಿಂದಲೂ ಕೂಡ ಹೇಳ್ಕೊಂಡು ಬರ್ತಾ ಇದೆ. ಇದೀಗ ಒನ್ಸ್ ಅಗೇನ್ ಅದನ್ನು ಪುನರಪಿ ಹೇಳುವ ಪ್ರಯತ್ನ ಮಾಡ್ತಾ ಇದೆ. ಈಗ ಅಮೆರಿಕ ಹೇಳ್ತಾ ಇರೋದೇನು, ಸಂಪೂರ್ಣವಾಗಿ ಪುನರಪಿ ಮೊದಲು ಹೇಗಿತ್ತು ಹಾಗೆ 200-300 ಹಡಗುಗಳು ಏಕಾಏಕಿಯಾಗಿ ಹೆಂಗೆ ಹೋಗ್ತಾ ಇತ್ತು, ಯಾವುದೇ ಟೋಲು ವಿಧಿಸದ ಹಾಗೆ, ಏನೂ ರೆಸ್ಟ್ರಿಕ್ಷನ್ ಇರದ ಹಾಗೆ, ಒಂದು ನೈಸರ್ಗಿಕ ಜಲಸಂಧಿಯಲ್ಲಿ ಹೆಂಗೆ ಹಡಗುಗಳು ಹೋಗ್ತಾ ಇತ್ತು ಹಂಗೆ ಹೋಗಬೇಕು ಅಂತ ಅನ್ನೋದು ಅಮೆರಿಕ ಹೇಳ್ತಾ ಇರೋದು. ಇದರ ಜೊತೆಗೆ ಅವರದ್ದೊಂದು ಬೇಡಿಕೆ ಅಮೆರಿಕದ ನಿಯಂತ್ರಣದ ಬಗ್ಗೆ ಇದೆ. ಯಾಕಂದರೆ ನೀವು ಒನ್ಸ್ ಅಗೇನ್ ಹೇಳೋದಾದರೆ ವೆನಿಜುವೆಲಾದ ಮೇಲೆ ಹೇಗೆ ಅವರು ಆಧಿಪತ್ಯ ಸಾಧಿಸುವ ಪ್ರಯತ್ನವನ್ನು ಇವತ್ತು ಮಾಡ್ತಿದ್ದಾರೆ, ಹಾಗೆ ಇರಾನ್ನ ಮೇಲೆ ಸಾಧಿಸುವಂಥ ಪ್ರಯತ್ನ, ಆ ಮುಖಾಂತರ ದೀರ್ಘಾವಧಿ ಹೊಡೆತವನ್ನು ಕೊಡೋದು ಅಮೆರಿಕದ ಒಂದು ಏನು ಪ್ರಯತ್ನ ಇದೆ, ಆ ಪ್ರಯತ್ನದ ಭಾಗವಾಗಿ ಇದು ಮುಂದುವರೆದಿದೆ ಅಂತ. ಬಟ್ ಇರಾನ್ ಮಾತ್ರ ಇದಕ್ಕೆ ಜಗ್ತಾ ಇಲ್ಲ, ಬಗ್ತಾ ಇಲ್ಲ. ಅದು ಮೊದಲ ದಿನದಿಂದಲೂ ಕೂಡ ನೋಡ್ಕೊಂಡು ಬಂದಿದ್ದೇವೆ. ಸ್ವತಃ ಅವರದ್ದೇ ದೇಶದ ನಾಯಕರುಗಳ ಹತ್ಯೆ ಆದಾಗಲೂ ಕೂಡ ಅವರು ಯಾವುದೇ ಕಾರಣಕ್ಕೂ ಒಂದು ಹೆಜ್ಜೆ ಹಿಂದೆ ಇಡಲಿಲ್ಲ. ಅವರು ನಾವು ದಾಳಿಯನ್ನು ಎದುರಿಸ್ತೀವಿ ಅಂತ, ಆ ದಾಳಿಯನ್ನು ಒನ್ಸ್ ಅಗೇನ್ ಪುನರಪಿ ಮುಂದುವರಿಸುವ ಪ್ರಯತ್ನವನ್ನು ಇರಾನ್ ಮಾಡ್ತಾ ಇದೆ.